ಕನಸಿನಲ್ಲಿ ಕಾಗೆ ಕಾಣಿಸುವುದು ಶುಭವೋ ಅಶುಭವೋ? ಕನಸನ್ನು ಅರ್ಥ ಮಾಡಿಕೊಳ್ಳಲು ನಾವು ಯಾವ ಸ್ಥಿತಿಯಲ್ಲಿ ಮತ್ತು ಯಾವ ಸಮಯದಲ್ಲಿ ಕನಸನ್ನು ನೋಡಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸುಗಳನ್ನು ಭವಿಷ್ಯ ಎನ್ನುತ್ತಾರೆ. ನೀವು ಕನಸಿನಲ್ಲಿ ಏನು ನೋಡುತ್ತೀರೋ ಅದು ಖಂಡಿತವಾಗಿಯೂ ಏನನ್ನಾದರೂ ಅರ್ಥೈಸುತ್ತದೆ ಮತ್ತು ಅದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಕಾಗೆಗಳ ಕನಸು ಕಂಡರೆ ಅದರ ಪರಿಣಾಮಗಳು ಏನಾಗಬಹುದು ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ವಾಸ್ತವವಾಗಿ ಕಾಗೆಯನ್ನು ಅಶುಭ ಪಕ್ಷಿ ಎಂದು ಪರಿಗಣಿಸಲಾಗುತ್ತದೆ. ಇದು ಸಾವಿನ ದೇವರಾದ ಯಮರಾಜನಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ. ಇದನ್ನು ಗರುಡ ಪುರಾಣದಲ್ಲೂ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಕನಸಿನಲ್ಲಿ ಕಾಗೆ ಕಾಣಿಸಿಕೊಂಡರೆ ಅದು ಅಹಿತಕರ ಘಟನೆಗಳ ಸೂಚಕವಾಗಿದೆ ಎಂದು ಸಾಮಾನ್ಯವಾಗಿ ನಂಬಲಾಗಿದೆ. ಆದರೆ ಕನಸಿನಲ್ಲಿ ಕಾಗೆಯನ್ನು ನೋಡುವುದು ಯಾವಾಗಲೂ ಅತೃಪ್ತಿ ಮತ್ತು ಅಶುಭ ಎಂದರ್ಥವಲ್ಲ. ಕೆಲವೊಮ್ಮೆ ಕಾಗೆಯ ದೃಷ್ಟಿ ಕೂಡ ಮಂಗಳಕರವಾಗಿರುತ್ತದೆ. 1. ಹಾರುವ ಕಾಗೆ. ಕನಸಿನಲ್ಲಿ ಹಾರುವ ಕಾಗೆಯನ್ನು ನೋಡುವುದು ಒಳ್ಳೆಯ ಕನಸಲ್ಲ. ಕನಸಿನಲ್ಲಿ ಕಾಗೆ ಹಾರುವುದನ್ನು ನೋಡುವುದು ಎಂದರೆ ನೀವು ಮಾನಸಿಕ ತೊಂದರೆಗಳನ್ನು ಎದುರಿಸಲಿದ್ದೀರಿ ಎಂದರ್ಥ. ನೀವು ಯಾವುದೇ ತೊಂದರೆಗೆ ಸಿಲುಕಬಹುದು. ಇದರಲ್ಲಿ ನಿಮ್ಮ ಸಮಯ ಮತ್ತು ಹಣ ಎರಡೂ ವ್ಯರ್ಥವಾಗುತ್ತದೆ. ನಿಮ್ಮ ಉದ್ಯೋಗಕ್ಕೂ ತೊಂದರೆಯಾಗಬಹುದು. ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ಯಾವುದೇ ಗಲಾಟೆ ಸೃಷ್ಟಿಸಬೇಡಿ. 2. ಕಾಗೆ ತಲೆಯ ಮೇಲೆ ಕುಳಿತಿರುವುದು. ಕನಸಿನಲ್ಲಿ ಕಾಗೆ ತಲೆಯ ಮೇಲೆ ಕುಳಿತಿರುವುದನ್ನು ನೋಡುವುದು ಅಶುಭವಾದ ಕನಸು. ಕನಸಿನಲ್ಲಿ ಕಾಗೆ ತಲೆಯ ಮೇಲೆ ಕುಳಿತಿರುವುದನ್ನು ನೋಡುವುದು ಸಾವಿನ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮೊಂದಿಗೆ ಏನಾದರೂ ಅಹಿತಕರ ಘಟನೆಗಳು ಸಂಭವಿಸಬಹುದು. ಈ ಅಶುಭ ಕನಸನ್ನು ತಪ್ಪಿಸಲು ನೀವು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು. 3. ಕಾಗೆಯನ್ನು ಹಿಡಿಯುತ್ತಿರುವಂತೆ ಕನಸು ಬಿದ್ದರೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಕಾಗೆಯನ್ನು ಹಿಡಿಯುವುದನ್ನು ನೀವು ನೋಡಿದರೆ ಅದು ನಿಮಗೆ ಒಳ್ಳೆಯ ಸಂಕೇತವಾಗಿದೆ. ಈ ರೀತಿಯಾಗಿ ಕನಸಿನಲ್ಲಿ ಕಾಗೆಯನ್ನು ನೋಡುವುದು ಎಂದರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಎಲ್ಲ ಅಗತ್ಯಗಳು ಈಡೇರಲಿವೆ ಎಂದರ್ಥ. 4. ಭಯಾನಕ ಧ್ವನಿ. ಕನಸಿನಲ್ಲಿ ಕಾಗೆಯು ಭಯಾನಕ ಶಬ್ದವನ್ನು ಅಥವಾ ಅಳುವುದನ್ನು ನೀವು ನೋಡಿದರೆ ಅದು ಒಳ್ಳೆಯ ಸಂಕೇತವಲ್ಲ. ಇದರರ್ಥ ಮನೆಯಲ್ಲಿ ಏನಾದರೂ ಕೆಟ್ಟದು ಸಂಭವಿಸಲಿದೆ. ವಾಸ್ತವವಾಗಿ ಈ ಚಿಹ್ನೆಯು ಸಾವಿನ ಸೂಚಕವಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.